ಆಯ್ತು ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಫೆಬ್ರವರಿ ತಿಂಗಳದ ಕರೆಂಟ್ ಅಫೇರ್ಸ್ ಇರುತ್ತೆ ನೋಡ್ರಿ. ಯಾರ್ಯಾರ ಏನು CPC ಓಕೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರ್ದಿದ್ರಿ, ಆದ್ರೂ ಕೂಡ ಕೆಲವು ಕರೆಂಟ್ ಅಫೇರ್ಸ್ ಮೇಲೆ 10 ಕ್ವಶನ್ಗಳು ಬಂದವ ಅದರಲ್ಲಿ. ಓಕೆ, ಆದ್ರೂ ಕೂಡ ಮುಂದೆ ಬರುವಂತ CRD ಯಲ್ಲಿ ಕೇಳುವಂತ ಸಾಧ್ಯತೆ ಹೆಚ್ಚಾಗಿರ್ತದ CRDR ನಲ್ಲಿ. ಅದಕ್ಕಾಗಿ ಕಡಿಮೆ ಅಂಕ ಬಂದ್ರು ಕೂಡ ನೀವು ಟೆನ್ಷನ್ ಮಾಡಬೇಡ್ರಿ, ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಎದುರಿಸಿ. ಓಕೆ, ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋ ಫೆಬ್ರವರಿ ಮಂತ್ ಫುಲ್ ಕರೆಂಟ್ ಅಫೇರ್ಸ್ ಅಂತ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳ ನೋಡ್ರಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದಂತ ಕೇಂದ್ರ ಬಜೆಟ್ 2026-27ರಲ್ಲಿ ನಿರೀಕ್ಷಿತ ವಿತ್ತೀಯ ಕೊರತೆ ಎಷ್ಟು ಶೇಕಡಾವಾರು ಇದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ರೀತಿಯಾಗಿ ಕ್ವಶನ್ ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, 4.3% ಇರ್ತದ. 2026-27ರ ಒಂದು ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ವಿತ್ತೀಯ ಕೊರತೆ 4.3%. ಓಕೆ, ಫೆಬ್ರವರಿ 1, 2026ರಂದು ಮಂಡಿಸಲಾದಂತಹ ಕೇಂದ್ರ ಬಜೆಟ್ 2026-27ರಲ್ಲಿ GDP ಶೇಕಡ 4.35ರಷ್ಟು ವಿತ್ತೀಯ ಕೊರತೆಯನ್ನು ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಗುರಿಯಾಗಿಸಿಕೊಳ್ಳಲಾಗಿದೆ. ಇದು ದೇಶದ ಒಂದು ಆರ್ಥಿಕತೆ ಶಿಸ್ತು ಬಗ್ಗೆ ತಿಳಿಸ್ತದೆ ನೋಡ್ರಿ. ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಬಜೆಟ್ ನ ಒಂದು ಪ್ರಮುಖ ಥೀಮ್. ಓಕೆ, ಥೀಮ್ ಮೇಲೆ ಕೇಳ್ತಾ ಇದಾರೆ. ವಿಶ್ವ ಪರಿಸರ ದಿನ ಜೂನ್ 5, ಇದ್ರ ಬಗ್ಗೆ ನಾನು ಹೇಳಿದೆ. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಅದರ ಥೀಮ್ ಕೂಡ ಕೇಳಿದ್ರು. ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಸಹಕಾರ ಒಂದು ಸಂಘಗಳ ಮೇಲೆ ಒಂದು ಥೀಮ್ ಕೊಟ್ಟಿದ್ರು ನೋಡ್ರಿ. ಆದ್ರೂ ಕೂಡ ಥೀಮ್ ಮೇಲೆ ಇದೆ. ಅದಕ್ಕಾಗಿ ಥೀಮ್ ಮೇಲೆ ಕೇಳ್ತಾ ಇರ್ತಾರೆ ಪ್ರಶ್ನೆ, ನೋಡ್ಕೊಡ್ರಿ. ಇದು ಬಜೆಟ್ ನ ಒಂದು ಪ್ರಮುಖ ಥೀಮ್ ಏನಾಗಿತ್ತು, ಯುವ ಶಕ್ತಿ ಆಧಾರಿತ ಬೆಳವಣಿಗೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಎಂಬುದು ಥೀಮ್ ಆಗಿರುತ್ತೆ ನೋಡ್ರಿ. ಒಟ್ಟು ವೆಚ್ಚ ಎಷ್ಟಪ್ಪ ಅಂತಂದ್ರೆ 53.5 ಲಕ್ಷ ಕೋಟಿ ಅಂದಾಜು ಮಾಡಲಾಗಿದೆ ನೋಡ್ರಿ. ನೆಕ್ಸ್ಟ್, ಫೆಬ್ರವರಿ 2026ರಲ್ಲಿ ಜಾಗತಿಕ ದಕ್ಷಿಣದ ಪ್ರಥಮ ಬೃಹತ್ ಕೃತಕ ಬುದ್ಧಿಮತ್ತೆ ಶೃಂಗಸಭೆ ಆದಂತ AI ಇಂಪ್ಯಾಕ್ಟ್ ಸಮಿಟ್ 2026 ಎಲ್ಲಿ ನಡೆಯಿತು ನೋಡ್ರಿ. AI ಸಮಿಟ್ ನಡೆದಿದೆ 2026. ಯಾವ ಒಂದು ಸ್ಥಳದಲ್ಲಿ ನಡೆದಿದೆ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಭಾರತ್ ಮಂಟಪ ಅಂದ್ರೆ ದೆಹಲಿಯಲ್ಲಿ ನಡೀತದ. ನವದೆಹಲಿಯಲ್ಲಿ ಭಾರತ್ ಮಂಟಪದಲ್ಲಿ 2026ರ AI ಇಂಪ್ಯಾಕ್ಟ್ ಸಮಿಟ್ ನಡೆದಿದೆ ನೋಡ್ರಿ. ಇದು ಪ್ರಶ್ನೆ ಹೊಂದಿಸಿ ಬರುವಂತ ಸಾಧ್ಯತೆ ಇರುತ್ತೆ ನೋಡ್ರಿ. ಹೊಂದಿಸಿ ಬರೀರಿ, AI ಇಂಪ್ಯಾಕ್ಟ್ ಸಮಿಟ್ ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ. ಅಂದ್ರೆ ಇದು ನವದೆಹಲಿಯಲ್ಲಿ ನಡೆದದ. ಫೆಬ್ರವರಿ 16, 2026ರಂದು ನವದೆಹಲಿಯ ಒಂದು ಭಾರತ್ ಮಂಟಪದಲ್ಲಿ AI ಇಂಪ್ಯಾಕ್ಟ್ ಸಮಿಟ್ 2026ರನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದು ಗ್ಲೋಬಲ್ ಸೌತ್ ನಲ್ಲಿ ನಡೆದಂತ ಅತಿ ದೊಡ್ಡ ಜಾಗತಿಕ AI ಶೃಂಗಸಭೆ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ಶೃಂಗಸಭೆ ಏನಪ್ಪಾ ಅಂತಂದ್ರೆ ಜನರು, ಗ್ರಹ, ಪ್ರಗತಿ ಎಂಬ ಒಂದು 3 ಚಕ್ರಗಳ ಆಧಾರದ ಮೇಲೆ ಕೇಂದ್ರೀಕೃತವಾಗಿತ್ತು ನೋಡ್ರಿ. ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಇದು ಇಂಪಾರ್ಟೆಂಟ್. ಇದು ಎಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು AI ಸಮಿಟ್ ನಲ್ಲಿ ಕೇಂದ್ರೀಕೃತವಾಗಿರುವಂತ ಒಂದು ಪ್ರಮುಖ ಅಂಶಗಳು ಯಾವ್ಯಾವ ಅಂತಂದ್ರೆ ಅದು ಜನರು, ಗ್ರಹ, ಪ್ರಗತಿ, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಈ ಒಂದು 3 ಅಂಶಗಳು ಏನಪ್ಪಾ ಅಂತಂದ್ರೆ ಆ ಒಂದು ಆಧಾರದ ಮೇಲೆ ಕೇಂದ್ರೀಕೃತವಾಗಿತ್ತು ಈ ಒಂದು AI ಸಮಿಟ್. ಜಾಗತಿಕ AI ಆಡಳಿತದಲ್ಲಿ ಮಾನವ ಕೇಂದ್ರಿತ ಚೌಕಟ್ಟನ್ನು ರೂಪಿಸಲು ಇದು ವೇದಿಕೆಯಾಗಿದೆ ಅಂತ ಹೇಳ್ತೀವಿ. 2026ರ AI ಇಂಪ್ಯಾಕ್ಟ್ ಸಮಿಟ್ ನವದೆಹಲಿಯಲ್ಲಿ ನಡೆದದ ಭಾರತ್ ಮಂಟಪದಲ್ಲಿ. ನೆಕ್ಸ್ಟ್, ಫೆಬ್ರವರಿ 1, 2026ರಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆ ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡಿಕೊಂಡಿತ್ತು. ಎಷ್ಟನೇ ದಿನವನ್ನಾಗಿ ಆಚರಣೆ ಮಾಡಿಕೊಂಡಿದೆ ಸಂಸ್ಥಾಪನಾ ದಿನ? ಯಾವುದು? ಭಾರತೀಯ ಕರಾವಳಿ ಪಡೆ, ಇಂಡಿಯನ್ ಕೋಸ್ಟಲ್ ಗಾರ್ಡ್ ತನ್ನ ಎಷ್ಟನೇ ಒಂದು ಸಂಸ್ಥಾಪನಾ ದಿನ ಆಚರಣೆ ಮಾಡಿಕೊಂಡಿದಪ್ಪ ಅಂತಂದ್ರೆ ಅದು 50ನೇ ಸಂಸ್ಥಾಪನಾ ದಿನ ನೋಡ್ರಿ. ಸುವರ್ಣ ಮಹೋತ್ಸವ ಅಂತ ನಾವು ಹೇಳ್ತೀವಿ. ಫೆಬ್ರವರಿ 2ನೇ ತಾರೀಕು ಭಾರತದ ಕರಾವಳಿ ಪಡೆ ಮಾಡಿಕೊಂಡಿದೆ 50ನೇ ಸುವರ್ಣ ಮಹೋತ್ಸವ. ಭಾರತೀಯ ಕರಾವಳಿ ರಕ್ಷಣಾ ಪಡೆಯು ಫೆಬ್ರವರಿ 1, 2026ರಂದು ತನ್ನ 50ನೇ ವರ್ಷದ ಸೇವೆಯನ್ನು ಪೂರೈಸಿದೆ. ಇದಕ್ಕಾಗಿ ಸುವರ್ಣ ಮಹೋತ್ಸವ ಅಂತ ಹೇಳ್ತೇವೆ. 50 ವರ್ಷ ಪೂರೈಸಿದೆ. ಈ ಒಂದು ಕರಾವಳಿ ಭದ್ರತೆಯಲ್ಲಿ ಈ ಒಂದು ಪಡೆ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಅಂತ ಹೇಳ್ತೀವಿ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ 1978ರಲ್ಲಿ ಸ್ಥಾಪನೆ ಆಗಿದೆ ನೋಡ್ರಿ. ಇದರ ಮುಖ್ಯ ಒಂದು ಕಚೇರಿ ದೆಹಲಿಯಲ್ಲಿ ಕಂಡು ಬರ್ತದ. ನೆಕ್ಸ್ಟ್, ಫೆಬ್ರವರಿ 2026ರಲ್ಲಿ ರಾಜಸ್ಥಾನದ ಯಾವ ಪ್ರಸಿದ್ಧ ಜಿಲ್ಲೆಯಲ್ಲಿ ವಾರ್ಷಿಕ ಮರು ಮಹೋತ್ಸವ
2026 ಅಂದ್ರೆ ಡೆಸರ್ಟ್ ಫೆಸ್ಟಿವಲ್ ಅನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮರು ವಾರ್ಷಿಕೋತ್ಸವ ಡೆಸರ್ಟ್ ಫೆಸ್ಟಿವಲ್ ಯಾವೊಂದು ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ರಪ್ಪ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಜೈಸ್ಮೆಲ್ಲರ್ ಅಂತ ಕರಿತೀವಿ. ಜೈಸ್ಮೆಲ್ಲರ್ ರಾಜಸ್ಥಾನದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವಂತ ಪ್ರಸಿದ್ಧ ಮರು ಮಹೋತ್ಸವ ಅಥವಾ ಡೆಸರ್ಟ್ ಫೆಸ್ಟಿವಲ್ ಅಂತ ಕರೀತಾರೆ ನೋಡ್ರಿ. ಇದು 2026ರಲ್ಲಿ ಜೈಸ್ಮೆಲ್ಲರ್ ನಲ್ಲಿ ನಡೆಯಿತು. ಓಕೆ, ರಾಜಸ್ಥಾನದ ಒಂದು ಜೈಸಲ್ಮೇರ್ ನಲ್ಲಿ ಈ ಒಂದು ಮರು ಮಹೋತ್ಸವ ಕಾರ್ಯಕ್ರಮ ನಡೆದು ನೋಡ್ರಿ. ಇದು ಜಾಗತಿಕ ಪ್ರವೇಶಕರನ್ನು ಆಕರ್ಷಣೆ ಮಾಡಿದೆ. ಜೈಸಲ್ಮೇರ್ ಅನ್ನು ಗೋಲ್ಡನ್ ಸಿಟಿ ಎಂದು ಕರೀತಾರೆ ನೋಡ್ರಿ. ಗೋಲ್ಡನ್ ಸಿಟಿಯನ್ನು ಯಾವ್ದನ್ನು ಕರೀತಾರಪ್ಪ ಅಂತಂದ್ರೆ ಜೈಸಲ್ಮೇರ್ ಅವು. ಥಾರ್ ಮರುಭೂಮಿ ಸಾಂಸ್ಕೃತಿಕ ಜನಪದ ಕಲೆಗಳ ಒಂದು ಪ್ರದರ್ಶನಕ್ಕೆ ಇದು ಹೆಸರುವಾಸಿ ಆಗಿದೆ. ಅದೇ ರೀತಿಯಾಗಿ ಥಾರ್ ಮರುಭೂಮಿಯಲ್ಲಿ ಪ್ರಸಿದ್ಧ ಒಂಟೆ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಯಾವ್ದಂದ್ರೆ ಪುಷ್ಕರ್ ಜಾತ್ರೆ. ಪುಷ್ಕರ್ ಜಾತ್ರೆ ಎಲ್ಲಿ ನಡೀತಪ್ಪ ಅಂತಂದ್ರೆ ಅದು ಕೂಡ ರಾಜಸ್ಥಾನದಲ್ಲಿ ನಡೀತದೆ ನೋಡ್ರಿ. ನೆಕ್ಸ್ಟ್ 2026ರಲ್ಲಿ 2ನೇ ಒಂದು ಭಾರತ ಅರಬ್ ವಿದೇಶಾಂಗ ಸಚಿವರ ಶೃಂಗಸಭೆ ಎಲ್ಲಿ ನಡೀತು ಅಂತ ಕೊಟ್ಟಿದ್ದಾರೆ. ಇಂಡಿಯಾ ಅರಬ್ ಫಾರಿನ್ ಮಿನಿಸ್ಟರ್ ಸಮಿಟ್ ಯಾವೊಂದು ಸ್ಥಳದಲ್ಲಿ ನಡೆದಿದೆ. ಫಾರಿನ್ ಮಿನಿಸ್ಟರ್ ಸಮಿಟ್. ಇದಕ್ಕೆ ಸರಿಯಾದ ಉತ್ತರ ಈಜಿಪ್ಟ್ ದೇಶದಲ್ಲಿ ನಡೆದು ನೋಡಿ. ಈಜಿಪ್ಟ್ ದೇಶದ ಒಂದು ಕಾವೋ ಎಂಬ ಒಂದು ನಗರದಲ್ಲಿ ನಡೆದದ. ಕೈರೋ ಅಂತ ಕೂಡ ಕರಿತಾರೆ ನೋಡ್ರಿ. ಇದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ ನೋಡ್ರಿ. ಕೈರೋ ಈಜಿಪ್ಟ್ ದೇಶದಲ್ಲಿ ನಡೆದದ. ಭಾರತ ಮತ್ತು ಅರಬ್ ರಾಷ್ಟ್ರಗಳ ಒಂದು ನವೀನ ದ್ವಿಪಕ್ಷೀಯ ಸಂಬಂಧಗಳು ಮತ್ತು ವ್ಯಾಪಾರದ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ನಿಟ್ಟಿನಲ್ಲಿ 2ನೇ ಭಾರತ ಅರಬ್ ವಿದೇಶಾಂಗ ಸಚಿವರ ಸಭೆ ಇತ್ತೀಚೆಗೆ ಈಜಿಪ್ಟ್ನ ಒಂದು ಕೈರೋದಲ್ಲಿ ನಡೆದಿದೆ. ಈಜಿಪ್ಟ್ನ ರಾಜಧಾನಿ ಯಾವುದು? ಕೈರೋ ಆಗಿದೆ ನೋಡಿ. ಅರಬ್ ಲೀಗ್ ನೊಂದಿಗೆ ಭಾರತವು ದೀರ್ಘಕಾಲದ ಒಂದು ರಾಜತಾಂತ್ರಿಕ ಕೂಡ ಹೊಂದಿದ. ಪ್ರಾದೇಶಿಕ ಭದ್ರತೆ, ಇಂಧನ ಮತ್ತು ಸಹಕಾರ ಈ ಒಂದು ಸಭೆಯ ಮುಖ್ಯ ಚರ್ಚಾ ವಿಷಯವಾಗಿತ್ತು. ನೆಕ್ಸ್ಟ್, ಮೇಘಾಲಯ ರಾಜ್ಯವು ತನ್ನ ಪ್ರಥಮ ರಾಜ್ಯ ಮಟ್ಟದ ಸರಾಸರಿ ಉತ್ಸವ ಅಥವಾ ಮೇಕಪ್ ಆಫ್ ಸ್ಪೈಸ್ ಫೆಸ್ಟಿವಲ್ ಅನ್ನು ಎಲ್ಲಿ ಪ್ರಾರಂಭಿಸಿತು? ಮೇಕಪ್ ಆಫ್ ಸ್ಪೈಸ್ ಫೆಸ್ಟಿವಲ್ ಇದು ಯಾವುದು? ಮೇಘಾಲಯ ರಾಜ್ಯ ನೋಡ್ರಿ. ಇದನ್ನು ಯಾವ ಒಂದು ಸ್ಥಳದಲ್ಲಿ ಪ್ರಾರಂಭ ಮಾಡಿದಪ್ಪ ಅಂತಂದ್ರೆ ಅದು ಜೋವೈ ಅಂತ ನಾವು ಕರಿತೀವಿ. ಜೋವೈ ಆ ಒಂದು ಸ್ಥಳದಲ್ಲಿ ಮೇಕಪ್ ಆಫ್ ಸ್ಪೈಸ್ ಫೆಸ್ಟಿವಲ್ ಅನ್ನು ಮೇಘಾಲಯ ರಾಜ್ಯ ಪ್ರಾರಂಭ ಮಾಡಿದೆ. ಅಂದ್ರೆ ಇದು ರಾಜ್ಯ ಮಟ್ಟದ ಒಂದು ಸರಾಸರಿ ಉತ್ಸವ ಎಂದು ಕರಿತಾರೆ ನೋಡ್ರಿ. ಮೇಘಾಲಯ ಸರ್ಕಾರವು ರೈತರಿಗೆ ಬೆಂಬಲ ನೀಡಲು ಸರಾಸರಿ ಉತ್ಪನ್ನಗಳು ರಫ್ತು ಹಾಗೂ ಮಾರುಕಟ್ಟೆಯನ್ನು ವಿಸ್ತರಿಸಲು ತನ್ನ ಮೊದಲ ರಾಜ್ಯ ಮಟ್ಟದ ಮಸಾಲೆ ಉತ್ಸವವನ್ನು ಫೆಬ್ರವರಿ 2026ರಲ್ಲಿ ಜೋವೈ ನಗರದಲ್ಲಿ ಆಯೋಜನೆ ಮಾಡಿತ್ತು ನೋಡ್ರಿ. ಜೋವೈ ನಗರ. ಮೇಘಾಲಯ ಒಂದು ಜೈವಿಕ ಕೃಷಿ ಮತ್ತು ವಿಶಿಷ್ಟ ಮಸಾಲೆ ಪದಾರ್ಥಗಳಿಗೆ ಹೆಸರುವಾಸಿಯಾಗಿದೆ ನೋಡ್ರಿ. ಉದಾಹರಣೆ ಲಡಾಖ್ನ ಒಂದು ಲಕಡ ಅರಿಶಿಣ ಕಂಡು ಬರ್ತದೆ ಇಲ್ಲಿ ಮೇಘಾಲಯ ರಾಜ್ಯದಲ್ಲಿ. ಲಕಡ ಅರಿಶಿಣ ಇದು ಈಶಾನ್ಯ ಭಾರತದಲ್ಲಿ ಪ್ರಸಿದ್ಧ ಕೃಷಿ ಪ್ರವಾಸೋದ್ಯಮಕ್ಕೆ ಉತ್ತೇಜಿಸುತ್ತದೆ. ನೆಕ್ಸ್ಟ್ 2026ರ ಒಂದು ಸುದ್ದಿ ಪ್ರಕಾರ ಭಾರತ ಹೊಸ ರಾಮ್ಸರ್ ತಾಣವಾಗಿ ಸೇರ್ಪಡೆಗೊಂಡಂತ ಚಾರಿ ದಂಡ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಚಾರಿ ದಂಡ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಇತ್ತೀಚೆಗೆ ಇದು ಭಾರತದ ಹೊಸ ರಾಮ್ಸರ್ ತಾಣವಾಗಿ ಸೇರ್ಪಡೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಗುಜರಾತ್ ರಾಜ್ಯದ ಒಂದು ಚಾರಿ ದಂಡ್ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಭಾರತದ ಹೊಸ ರಾಮ್ಸರ್ ತಾಣವಾಗಿ ಸೇರ್ಪಡೆಗೊಂಡಿದೆ ಅಂತ ಹೇಳ್ತೀವಿ ನೋಡಿ. ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವಂತಹ ಚಾರಿ ದಂಡ್ ಜೌಗು ಪ್ರದೇಶವು 2026ರಲ್ಲಿ ಭಾರತದ ಅಧಿಕೃತ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಇದು ವಲಸೆ ಹಕ್ಕಿಗಳಿಗೆ ಪ್ರಮುಖ ಆವಾಸ ಸ್ಥಾನವಾಗಿದೆ ಅಂತ ಹೇಳ್ತೀವಿ ನೋಡ್ರಿ. ಚಾರಿ ದಂಡ್ ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದ. ರಾಮ್ಸರ್ ಒಪ್ಪಂದ ಜೌಗು ಪ್ರದೇಶಗಳ ಒಂದು ಸಂರಕ್ಷಣೆಗಾಗಿ ಇರಾನ್ನ ಒಂದು ರಾಮ್ಸರ್ ಪ್ರದೇಶದಲ್ಲಿ 1971ರಲ್ಲಿ ಸಹಿ ಹಾಕಲಾಗ್ತದೆ. 1971ರಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದು ರಾಮ್ಸರ್ ಇರಾನ್ನ ಒಂದು ರಾಮ್ಸರ್ ತಾಣ. ಅದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿರುವಂತ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ತಮಿಳುನಾಡು. 20 ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ ತಮಿಳುನಾಡು. ನೆಕ್ಸ್ಟ್ 2026ರಲ್ಲಿ ಥೈಲ್ಯಾಂಡ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂತ ಭಾರತೀಯ ಕ್ರೀಡಾಪಟು ಯಾರು? ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಅದು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ. ಸರಿಯಾದ ಉತ್ತರ ದೇವಿಕಾ ಸಿಯಾಂಗ್ ನೋಡ್ರಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಇತ್ತೀಚೆಗೆ ನಡೆದಂತ ಥೈಲ್ಯಾಂಡ್ ನ ಒಂದು ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಯುವ ಶಟ್ಲರ್ ದೇವಿಕಾ ಸಿಯಾಂಗ್ ಅವರು
ಅತ್ಯುತ್ತಮ ಪ್ರದರ್ಶನ ನೀಡಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಕರಿತೀವಿ, BWF ವರ್ಲ್ಡ್ ಟೂರ್ ಅಡಿಯಲ್ಲಿ ಇದು ಈ ಟೂರ್ನಿ ನಡೀತದೆ. ಭಾರತದಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಉತ್ತೇಜಿಸುವಲ್ಲಿ ಈ ಒಂದು ಆಟಗಾರರು ಪ್ರಮುಖ ಪಾತ್ರ ವಹಿಸ್ತಾರೆ ನೋಡ್ರಿ. PV ಸಿಂಧು ಅವರು ಕೂಡ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ. ನೋಡ್ರಿ, ಬ್ಯಾಡ್ಮಿಂಟನ್ ಇತ್ತೀಚೆಗೆ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತ ಒಂದು ಕ್ರೀಡಾ ವ್ಯಕ್ತಿಗಳು ಮತ್ತು ಅವರ ಒಂದು ರಾಜ್ಯಗಳ ಮೇಲೆ ವಂದಿಸಿ ಬರೀರಿ ಅಂತ ಕೊಟ್ಟಿದ್ರು. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ವಂದಿಸಿ ಬರೀನೇ ಬಂದಿದ್ದು ನೋಡ್ರಿ. ನೆಕ್ಸ್ಟ್, ಪ್ರತಿ ವರ್ಷ ಫೆಬ್ರವರಿ 20ರಂದು ಜಗತ್ತಿನಾದ್ಯಂತ ಯಾವ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ? ಫೆಬ್ರವರಿ 20 ಯಾವ ದಿನ ಆಚರಣೆ ಮಾಡ್ತಾರೆ ಅಂತ ಅಂದ್ರೆ ಅದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ವರ್ಲ್ಡ್ ಡೇ ಆಫ್ ದ ಸೋಷಿಯಲ್ ಜಸ್ಟಿಸ್ ಫೆಬ್ರವರಿ 20ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀವಿ. ವರ್ಲ್ಡ್ ಡೇ ಆಫ್ ದ ಸೋಷಿಯಲ್ ಜಸ್ಟಿಸ್. ಬಡತನ ನಿರ್ಮೂಲನೆ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಪ್ರಾಮುಖ್ಯತೆಯನ್ನು ಜಾಗತಿಕ ಮಟ್ಟದಲ್ಲಿ ಸಾರಲು ಪ್ರತಿ ವರ್ಷ ಫೆಬ್ರವರಿ 20ರಂದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಫೆಬ್ರವರಿ 20ನೇ ತಾರೀಕು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ಒಂದು ದಿನಾಚರಣೆ ಅಧಿಕೃತ ಘೋಷಣೆ ಮಾಡಿದೆ ನೋಡಿ. ಅಸಮಾನತೆಯನ್ನು ಹೋಗಲಾಡಿಸಲು ಇದರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಓಕೆ, ಬಡತನ ನಿರ್ಮೂಲನೆ ಮತ್ತು ಲಿಂಗ ಸಮಾನತೆ, ಸಾಮಾಜಿಕ ನ್ಯಾಯ. ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಅದು ಫೆಬ್ರವರಿ 20. ನೆಕ್ಸ್ಟ್, 2026ರಲ್ಲಿ ಕೇಂದ್ರ ಸಂಪುಟವು ಅನುಮೋದಿಸಿದಂತ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಅದರ ಒಂದು ಮುಖ್ಯ ಗುರಿ ಏನಂತ ಕೊಟ್ಟಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸ್ಟಾರ್ಟ್ಅಪ್ ಗಳಿಗೆ ಸಿಡ್ ಮತ್ತು ಗ್ರೋತ್ ಕ್ಯಾಪಿಟಲ್ ಒದಗಿಸುವುದು ಇದರ ಪ್ರಮುಖ ಗುರಿ ಆಗಿರುತ್ತದೆ. ಸ್ಟಾರ್ಟ್ಅಪ್ ಗಳಿಗೆ ಸಿಡ್ ಮತ್ತು ಗ್ರೋತ್ ಕ್ಯಾಪಿಟಲ್ ಒದಗಿಸುವುದು. ಭಾರತದ ಒಂದು ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರವು ಫೆಬ್ರವರಿ 2026ರಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಅನ್ನು ಅನುಮೋದನೆ ನೀಡಿದೆ ನೋಡಿ. ಗೊತ್ತಿರ್ಬೇಕಾಗುತ್ತೆ ನೋಡಿ, ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಇದು ಯಾತಕ್ಕಾಗಿದೆಪ್ಪ ಅಂತಂದ್ರೆ ಸ್ಟಾರ್ಟ್ಅಪ್ ಗಳಿಗೆ ಸ್ಪೀಡ್ ಮತ್ತು ಗ್ರೋತ್ ಮಾಡಲು. ಭಾರತ ವಿಶ್ವದ 3ನೇ ಒಂದು ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ನೋಡಿ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ 2016ರಲ್ಲಿ ಪ್ರಾರಂಭ ಮಾಡ್ತಾರೆ. 2016ರಲ್ಲಿ ಸ್ಟಾರ್ಟ್ಅಪ್ ದಿನವನ್ನಾಗಿ ಅಂದ್ರೆ ಪ್ರಾರಂಭ ಮಾಡ್ತಾರೆ ನೋಡ್ರಿ, 2016ರಲ್ಲಿ. ನೆಕ್ಸ್ಟ್, 2026ರಲ್ಲಿ ನಡೆದಂತ ICC ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಟೂರ್ನಮೆಂಟ್ ನಲ್ಲಿ ಯಾವ ದೇಶದಲ್ಲಿ ಆಯೋಜನೆಗೊಂಡಿತ್ತು ಅಂತ ಕೊಟ್ಟಿದ್ದಾರೆ. ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಟೂರ್ನಮೆಂಟ್ ಯಾವ ಒಂದು ದೇಶದಲ್ಲಿ ಆಯೋಜನೆಗೊಂಡಿತ್ತು? ICC ಅಂಡರ್-19 ವರ್ಲ್ಡ್ ಕಪ್. ಸರಿಯಾದ ಉತ್ತರ ಜಿಂಬಾಬ್ವೆ ಮತ್ತು ನಮೀಬಿಯಾ ಅಂತ ಹೇಳ್ತೀವಿ ನೋಡ್ರಿ. ಈ ಎರಡು ದೇಶಗಳ ಮಧ್ಯಸ್ಥಿಕೆಯಲ್ಲಿ ಆಗಿತ್ತು, ಜಿಂಬಾಬ್ವೆ ಅಥವಾ ನಮೀಬಿಯಾ. ಅಂಡರ್-19 ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯಾವಳಿಯನ್ನು ಆಫ್ರಿಕಾದ ಜಿಂಬಾಬ್ವೆ ಮತ್ತು ನಮೀಬಿಯಾ ದೇಶಗಳು ಜಂಟಿಯಾಗಿ ಆಯೋಜಿಸಿದ್ದವು. ಯುವ ಪ್ರತಿಭೆಗಳಿಗೆ ಇದು ದೊಡ್ಡ ವೇದಿಕೆಯಾಗಿತ್ತು ನೋಡ್ರಿ. ಜಿಂಬಾಬ್ವೆ ಮತ್ತು ನಮೀಬಿಯಾ ಅಂಡರ್-19 19ನೇ ವಯಸ್ಸಿನ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಆಟವನ್ನು ಆಡ್ತಾರೆ, ಕ್ರಿಕೆಟ್. ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ ನ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತಂದ್ರೆ ದುಬೈನಲ್ಲಿ ಕಂಡು ಬರುತ್ತೆ ನೋಡ್ರಿ. ಭಾರತ ತಂಡವು ಅಂಡರ್-19 ವಿಶ್ವಕಪ್ ಇತಿಹಾಸದ ಒಂದು ಅತ್ಯಂತ ಯಶಸ್ವಿಯ ತಂಡವಾಗಿತ್ತು ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸಲಾಗುವಂತಹ ರಾಷ್ಟ್ರೀಯ ವಿಜ್ಞಾನ ದಿನದ ಈ ವರ್ಷದ ಆಚರಣೆಯ ಸ್ಮರಣಾರ್ಥವಾಗಿ ಯಾರ ಕೊಡುಗೆಯನ್ನು ಸ್ಮರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ರಾಷ್ಟ್ರೀಯ ವಿಜ್ಞಾನ ದಿನ ಒಂದು ಯಾರ ನೆನಪಿಗಾಗಿ ಆಚರಣೆ ಮಾಡ್ತಾರೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ಸೈನ್ಸ್ ಡೇ ಅನ್ನಾಗಿ ಯಾರ ಒಂದು ನೆನಪಿಗಾಗಿ ಮಾಡ್ತಾರಪ್ಪ ಅಂತಂದ್ರೆ ಅದು ಸರ್ CV ರಾಮನ್ ನೋಡ್ರಿ. ಓಕೆ, ಸರ್ CV ರಾಮನ್ ಅವರು ರಾಮನ್ ಪರಿಣಾಮಕ್ಕಾಗಿ ಈ ಒಂದು ಆಚರಣೆ ಮಾಡ್ತಾರೆ. ಸರ್ CV ರಾಮನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫೆಬ್ರವರಿ 28ರಂದು 1928ರಲ್ಲಿ ರಾಮನ್ ಪರಿಣಾಮವನ್ನು ಕಂಡುಹಿಡಿತಾರ. ರಾಮನ್ ಎಫೆಕ್ಟ್ ಅಂತ ಇದಕ್ಕೆ ಹೆಸರಿಡ್ತಾರೆ ನೋಡ್ರಿ. ಇದರ ಒಂದು ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಸೈನ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ, ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇವರು 1928ರಲ್ಲಿ ಕಂಡು ಹಿಡಿದಿರ್ತಾರ. ನಂತರದಲ್ಲಿ CV ರಾಮನ್ ಅವರಿಗೆ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. 1930ರಲ್ಲಿ ವಿಜ್ಞಾನ ಕ್ಷೇತ್ರದ ನೊಬೆಲ್ ಪಡೆದಂತ ಮೊದಲ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಸರ್ CV ರಾಮನ್ ನೋಡ್ರಿ. ನೆಕ್ಸ್ಟ್, 2026ರಲ್ಲಿ DRDO ಯಶಸ್ವಿಯಾಗಿ ಪರೀಕ್ಷಿಸಿದಂತ ಡ್ರೋಗ್ ಪ್ಯಾರಾಚೂಟ್ ಯಾವ ಮಹತ್ವಾಕಾಂಕ್ಷಿ ಬಾಹ್ಯಾಕಾಶ ಯೋಜನೆಗೆ ಸಂಬಂಧಿಸಿದೆ? ಡ್ರೋಗ್ ಪ್ಯಾರಾಚೂಟ್
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಗಗನಯಾನ್ ಇದಕ್ಕೆ ಸಂಬಂಧಿಸಿದೆ. ಭಾರತ ಮಾನವ ಸಹಿತ ಬಾಹ್ಯಾಕಾಶ ಯಾನವಾಗಿರುವಂತಹ ಗಗನಯಾನದ ಸುರಕ್ಷತೆಗಾಗಿ DRDO 2026ರಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಡ್ರೋಗ್ ಪ್ಯಾರಾಚೂಟ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಇದು ಕ್ಯಾಪ್ಸೂಲ್ ವೇಗವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ನೋಡ್ರಿ. ಈ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರೀತೇವೆ. ಇದು ಸ್ಥಾಪನೆಯಾಗಿದೆ 1958ರಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಕಂಡು ಬರ್ತದೆ. ಗಗನಯಾನವು ಭಾರತದ ಪ್ರಮುಖ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಆಗಿತ್ತು ನೋಡ್ರಿ ಗಗನಯಾನ. ನೋಡ್ರಿ ಸ್ನೇಹಿತರೆ, ನೀವು ಗಗನಯಾನ್ ಬಗ್ಗೆ ಈಗ ಓದ್ಕೊಂಡ್ರೆ ಏನಾಗ್ತಪ್ಪ ನೋಡಿದ್ರಿ. ಈಗ ಈ ಒಂದು ವಿಡಿಯೋದ ಮೂಲಕ ಏನಾಯ್ತು, ಡ್ರೋಗ್ ಪ್ಯಾರಾಚೂಟ್ ವ್ಯವಸ್ಥೆನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ನೋಡಿ ಈ ಒಂದು ಗಗನಯಾನ್ ಸುರಕ್ಷತೆಗಾಗಿ. ಈಗ ಇಷ್ಟು ತಿಳ್ಕೊಂಡ್ರೆ ನಾಳೆ ಗಗನಯಾನ್ ಅಂತ ಕೊಟ್ರೆ ಸಾಕು, ನೀವು ಉತ್ತರವನ್ನು ಹಾಕುವಂತ ಸಾಮರ್ಥ್ಯ ಹೊಂದಿರ್ತೀರಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಜೊತೆಗೆ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆಗಳೇ ಇರ್ತಾವ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ನಾವೇನಪ್ಪ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಕೇಳಿರ್ತಾರಲ್ಲ ಆ ಒಂದು ಪ್ರಶ್ನೆ ಮೇಲೆ ಚಾಪ್ಟರ್ಸ್ ಒಂದು ಕ್ಲಾಸ್ ಕೂಡ ಮಾಡೋಣ. ಓಕೆ, ಇದು ಈಗ ಫೆಬ್ರವರಿ ನಡೀತಿದೆ, ಜನವರಿದಂದು ಮಾಡ್ತೀನಿ ಮಂತ್ದು. ಮತ್ತೆ ಚಾಪ್ಟರ್ಸ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡೋಣ ನಾವು ಕೂಡ. ನೆಕ್ಸ್ಟ್, ಪ್ರತಿ ವರ್ಷ ಫೆಬ್ರವರಿ 2ರಂದು ಆಚರಿಸಲಾಗುವಂತಹ ವಿಶ್ವ ಜೌಗು ಭೂಮಿ ದಿನದ ಈ ವರ್ಷದ ಧ್ಯೇಯವಾಕ್ಯ ಏನು? ನೋಡ್ರಿ, ಇಲ್ಲಿ ವಿಶ್ವ ಜೌಗು ದಿನದ ಥೀಮ್ ಏನಂತ ಕೊಟ್ರೆ 2026 ನೋಡ್ರಿ. ಈ ತರ ಕೊಡುವಂತ ಸಾಧ್ಯತೆ ಇರ್ತದ. ಥೀಮ್ ಮೇಲೆ ಕೇಳಿದ್ದಾರೆ ವಿಶ್ವ ಪರಿಸರ ದಿನದ ಥೀಮ್. ಓಕೆ, 2026ರ ಒಂದು ವಿಶ್ವ ಜೌಗು ಭೂಮಿ ದಿನದ ಥೀಮ್ ಏನಪ್ಪಾ ಅಂತಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವಿಲ್ ಬೀಯಿಂಗ್ ಅಂತ ಎಂಬುದು ಸರಿಯಾದ ಉತ್ತರ ಏನ್ ನೋಡ್ರಿ, ಆಪ್ಷನ್ ಸಿ. ಪ್ರತಿ ವರ್ಷ ಫೆಬ್ರವರಿ ಏನ್ ಮಾಡ್ತಾರಂದ್ರೆ ಫೆಬ್ರವರಿ 2ರಂದು ವಿಶ್ವ ಜೌಗು ಭೂಮಿ ದಿನವನ್ನು ಆಚರಣೆ ಮಾಡ್ತಾರ. ಯಾಕಪ್ಪ ಅಂತಂದ್ರೆ 1971ರಲ್ಲಿ ಇರಾನ್ನ ಒಂದು ರಾಮ್ಸರ್ನಲ್ಲಿ ಜೌಗು ಭೂಮಿ ಒಪ್ಪಂದ ನಡೀತದ ಈ ಒಂದು ಫೆಬ್ರವರಿ 2ನೇ ತಾರೀಕು. ಅದಕ್ಕಾಗಿ ಫೆಬ್ರವರಿ 2ರಂದು ಈ ಒಂದು ವಿಶ್ವ ಜೌಗು ದಿನವನ್ನಾಗಿ ಆಚರಣೆ ಮಾಡ್ತಾರ ನೋಡ್ರಿ. 2026ರ ಥೀಮ್ ಏನಾಗಿತ್ತು ಅಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವಿಲ್ ಬೀಯಿಂಗ್ ಎಂಬುದು 2026ರ ಥೀಮ್ ಆಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತಾ ಮುಂದೆ ಬರುವಂತ ಪರೀಕ್ಷೆಗೆ. ಜೌಗು ಪ್ರದೇಶವು ಭೂಮಿಯ ಒಂದು ಮೂತ್ರಪಿಂಡಗಳು ಎಂದು ಕರೀತಾರೆ ನೋಡ್ರಿ. ಕಿಡ್ನೀಸ್ ಆಫ್ ದ ಎರ್ತ್ ಎಂಬುದು ಯಾವ್ದಪ್ಪ ಅಂತಂದ್ರೆ ಜೌಗು ಪ್ರದೇಶಗಳು, ಭೂಮಿಯ ಮೂರ್ತ ಪಿಂಡಗಳು ಅಂತ ಕರೀತಾರೆ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂತಹ ರಾಜ್ಯ ಯಾವ್ದಂದ್ರೆ ಅದು ತಮಿಳುನಾಡು, 21 ಇದೆ. ನೆಕ್ಸ್ಟ್, ಫೆಬ್ರವರಿ 2026 ಸುದ್ದಿಯ ಪ್ರಕಾರ ಭಾರತದ ಪ್ರಸಿದ್ಧ ಸಮಾಜ ಸೇವಕಿ, ಶಿಕ್ಷಣ ತಜ್ಞೆ ಆಗಿರುವಂತ ರೋಬಿ ನಾಗಿ ಅಥವಾ ರೋಬಿ ನಂಜಿ ಅಂತ ಕೂಡ ಕರೆದ ರೋಬಿ ನಾಗಿ ಅಂತ ಅಂತಾರೆ. ರೋಬಿ ನಾಗಿ ಅವರಿಗೆ ಯಾವ ಪ್ರತಿಷ್ಠಿತ ಜಾಗತಿಕ ಪ್ರಶಸ್ತಿ ಲಭಿಸಿದೆ? ರೋಬಿ ನಾಗರ್ ಅವರಿಗೆ ಯಾವ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗ್ಲೋಬಲ್ ಟೀಚರ್ ಪ್ರೈಸ್ ಅನ್ನು ನೀಡಲಾಗಿದೆ. ಗ್ಲೋಬಲ್ ಟೀಚರ್ ಪ್ರೈಸ್ ಯಾರು ಪಡೆದುಕೊಂಡಿದ್ದಾರಪ್ಪ ಅಂತಂದ್ರೆ ರೂಬಿ ನಾಗಿ ಅಂತ ಕೇಳ್ತೀವಿ. ರೂಬಿ ನಾಗಿ, ಭಾರತದ ಒಂದು ರೂಬಿ ನಾಗಿ ಅವರು ಫೆಬ್ರವರಿ 2026ರಲ್ಲಿ ತಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಗಾಗಿ ಜಾಗತಿಕದ ಒಂದು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಆಗಿರುವಂತ ಗ್ಲೋಬಲ್ ಟೀಚರ್ ಪ್ರೈಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ರೂಬಿ ನಾಗಿ ಅವರು ನೋಡ್ರಿ, ಶಿಕ್ಷಣ ಮತ್ತು ಬಡ ಮಕ್ಕಳ ಅಭಿವೃದ್ಧಿಯಲ್ಲಿ ಇವರು ಕೊಡುಗೆ ಅಪಾರವಾಗಿತ್ತು. ಅದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಭಾರತದ ಒಂದು ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟವು ಎತ್ತಿ ತೋರಿಸ್ತಾವ. ನೆಕ್ಸ್ಟ್, ಪ್ರತಿ ವರ್ಷ ಫೆಬ್ರವರಿ 21ರಂದು ಜಗತ್ತಿನಾದ್ಯಂತ ಆಚರಿಸಲಾಗುವಂತ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಮೊದಲು ಘೋಷಿಸಿದಂತ ಸಂಸ್ಥೆ ಯಾವ್ದಂತ ಕೊಟ್ಟಿದ್ದಾರೆ. ಫೆಬ್ರವರಿ 21ನೇ ತಾರೀಕು ಆಚರಣೆ ಮಾಡ್ತೀವಿ ಯಾವ್ದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು. ಮೊಟ್ಟ ಮೊದಲ ಬಾರಿ ಈ ಒಂದು ದಿನವನ್ನು ಘೋಷಣೆ ಮಾಡಿರುವಂತ ಸಂಸ್ಥೆ ಯಾವ್ದಂತ ಕೊಟ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಥೀಮ್ ಆದ್ರೂ ಕೊಡ್ಬೋದು ಅಥವಾ ದಿನವಾದ್ರೂ ಕೊಡ್ಬೋದು ಅಥವಾ ಈ ಒಂದು ದಿನ ಆಚರಣೆ ಮಾಡಲು ಹೇಳಿರುವಂತ ಸಂಸ್ಥೆ ಆದ್ರೂ ಕೂಡ ಕೇಳಬಹುದು ಅವರು. ಇದಕ್ಕೆ ಸರಿಯಾದ ಉತ್ತರ ಯುನೆಸ್ಕೋ ನೋಡ್ರಿ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಯುನೆಸ್ಕೋ ಇದಕ್ಕೆ ಸರಿಯಾದ ಉತ್ತರ. ಯುನೈಟೆಡ್ ನೇಷನ್ಸ್ ಎಜುಕೇಶನ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ನಾವು ಕರಿತೇವೆ. ಯುನೆಸ್ಕೋದು ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕಾಗ್ತದ. ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ, ಬಹುಭಾಷೆ ಕಲಿಕೆಯನ್ನು ಉತ್ತೇಜಿಸಲು ಯುನೆಸ್ಕೋ ಏನ್ ಮಾಡಿದೆ ಅಂದ್ರೆ ಈ ಒಂದು ಸಂಸ್ಥೆ ಫೆಬ್ರವರಿ 21ರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನಾಗಿ ಘೋಷಣೆ ಮಾಡಿದೆ. ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ. ಬಾಂಗ್ಲಾದೇಶದ ಭಾಷೆ ಚಳವಳಿ ಹುತಾತ್ಮರ ನೆನಪಿಗಾಗಿ ಈ ಒಂದು ದಿನವನ್ನು ಆಚರಿಸಿಕೊಳ್ಳಲಾಗುತ್ತದೆ. ಯುನೆಸ್ಕೋದ ಕೇಂದ್ರ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್, ಭಾರತದಲ್ಲಿ ಪ್ರತಿ ವರ್ಷ
ಪ್ರತಿ ವರ್ಷ ಕೇಂದ್ರ ಅಬಕಾರಿ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಹಿಂದೆಲ್ಲಿ ಕೊಟ್ಟಿದ್ದಾರೆ. ಓಕೆ, ಕೇಂದ್ರ ಅಬಕಾರಿ ದಿನ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ? ಕೇಂದ್ರ ಅಬಕಾರಿ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರ? ಸರಿಯಾದ ಉತ್ತರ ಫೆಬ್ರವರಿ 24ನೇ ತಾರೀಕು ಆಚರಣೆ ಮಾಡ್ತಾರ ಕೇಂದ್ರ ಅಬಕಾರಿ ದಿನ. ದೇಶದ ಕೇಂದ್ರ ಅಬಕಾರಿ ಮತ್ತು ಸುಂಕ ಕಾಯ್ದೆ ಜಾರಿಗೆ ಬಂದ ನೆನಪಿಗಾಗಿ ಏನ್ ಮಾಡ್ತಾರ? ಪ್ರತಿ ವರ್ಷ ಫೆಬ್ರವರಿ 24ರಂದು ಕೇಂದ್ರ ಅಬಕಾರಿ ದಿನವನ್ನಾಗಿ ಆಚರಣೆ ಮಾಡ್ತಾರ ನೋಡ್ರಿ. ಇದು ದೇಶದ ತೆರಿಗೆ ವ್ಯವಸ್ಥೆ ಮಹತ್ವದ ಪಾತ್ರ ವಹಿಸ್ತದ. ಓಕೆ, ಕೇಂದ್ರ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೇವೆ ನಾವು. ಇದು ಮಂಡಳಿಯಾಗಿರುವಂತ CBIC ಈ ಒಂದು ದಿನಾಚರಣೆಯನ್ನು ಮುಂಚೂಣಿಯಲ್ಲಿ ನಿಂತು ಆಯೋಜನೆ ಮಾಡ್ತದೆ. ದೇಶದ ಆರ್ಥಿಕತೆ ಅಬಕಾರಿ ಸುಂಕದ ಕೊಡುಗೆ ಎಂದು ಹೇಳಬಹುದು. ನೆಕ್ಸ್ಟ್, ಪ್ರತಿ ವರ್ಷ ಫೆಬ್ರವರಿ 4ರಂದು ಆಚರಿಸಲಾಗುವಂತಹ ವಿಶ್ವ ಕ್ಯಾನ್ಸರ್ ದಿನದ ಈ ವರ್ಷದ ಘೋಷವಾಕ್ಯದ ಮುಖ್ಯ ಉದ್ದೇಶವೇನಂತ ಕೊಟ್ಟಿದ್ದಾರೆ. ವಿಶ್ವ ಕ್ಯಾನ್ಸರ್ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಫೆಬ್ರವರಿ 4ಕ್ಕೆ ಆಚರಣೆ ಮಾಡ್ತೀವಿ, ವಿಶ್ವ ಕ್ಯಾನ್ಸರ್ ಡೇ, ವರ್ಲ್ಡ್ ಕ್ಯಾನ್ಸರ್ ಡೇ. ಈ ವರ್ಷ ಥೀಮ್ ಉದ್ದೇಶ ಏನಪ್ಪಾ ಅಂತಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್ ಎಂಬುದು ಇದರ ಒಂದು ಘೋಷವಾಕ್ಯ ಆಗಿದೆ ನೋಡ್ರಿ. ಕ್ಯಾನ್ಸರ್ ಆರೈಕೆಯನ್ನು ಅಂತರ ಮುಚ್ಚುವುದು ಈ ವರ್ಷದ ಘೋಷವಾಕ್ಯ. ಕ್ಯಾನ್ಸರ್ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು, ತಡೆಗಟ್ಟಲು ಮತ್ತು ಎಲ್ಲರಿಗೂ ಸಮಾನ ಚಿಕಿತ್ಸೆ ಸಿಗುವಂತೆ ಮಾಡಲು ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಫೆಬ್ರವರಿ 4ನೇ ತಾರೀಕು ಕ್ಯಾನ್ಸರ್ ಡೇ ಅನ್ನ ಆಚರಣೆ ಮಾಡ್ತಾರೆ. ವಿಶ್ವ ಕ್ಯಾನ್ಸರ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಓಕೆ, ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ನ ಇದನ್ನು ಆಯೋಜನೆ ಮಾಡ್ತದೆ. ನೋಡ್ರಿ, UICC ಅಂತ ಫುಲ್ ಫಾರ್ ಯೂನಿಯನ್ ಅಂತ ಕೂಡ ಕೇಳ್ಬೋದು ನಾಳೆ. ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಜಾಗ್ರತೆ ಮತ್ತು ಆರಂಭಿಕ ಪತ್ತೆ ಅತ್ಯಂತ ಮುಖ್ಯವಾಗಿರ್ತದೆ. ನೆಕ್ಸ್ಟ್, 2026 ಫೆಬ್ರವರಿಯಲ್ಲಿ ಭಾರತ ಮತ್ತು ಯಾವ ಪ್ರಮುಖ ಯುರೋಪಿಯನ್ ದೇಶವು ಆಫ್ಶೋರ್ ವಿಂಡ್ ಟಾಸ್ಕ್ ಫೋರ್ಸ್ ಅನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ? ಆಫ್ಶೋರ್ ವಿಂಡ್ ಟಾಸ್ಕ್ ಫೋರ್ಸ್ ಅಂತ ಹೇಳ್ತೀವಿ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್ ನೋಡ್ರಿ. ಹಸಿರಿಂದ ಮತ್ತು ಕಡಲಾಚೆ ಗಾಳಿ ವಿದ್ಯುತ್ ಉತ್ಪಾದನೆಯಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚಿಸಲು ಭಾರತ ಮತ್ತು UK ದೇಶ ಏನ್ ಮಾಡಿದಪ್ಪ ಅಂತಂದ್ರೆ ಜಂಟಿ ಕಾರ್ಯಪಡೆಯನ್ನು ಲಾಂಚ್ ಮಾಡಿದರು 2026 ಫೆಬ್ರವರಿಯಲ್ಲಿ. ಭಾರತ ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ವಿಶ್ವದ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. 2030 ವೇಳೆಗೆ ಏನಪ್ಪಾ ಅಂತಂದ್ರೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಗುರಿಯನ್ನು ನಮ್ಮ ಭಾರತ ದೇಶ ಹೊಂದಿದೆ. ಯಾವಾಗ? 2030 ವೇಳೆಗೆ. ನೆಕ್ಸ್ಟ್, ಫೆಬ್ರವರಿ 2026ರಲ್ಲಿ ದೆಹಲಿ ಸರ್ಕಾರವು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಯಾವ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ? ದೆಹಲಿ ಸರ್ಕಾರ ನೋಡ್ರಿ, ಯಾವ ಒಂದು ಮಹಿಳೆಯರಿಗಾಗಿ ಜಾರಿಗೆ ತಂದಿದೆ ಅಂತ ಒಂದು ಯೋಜನೆ, ಲಖಪತಿ ಬೇಟಿ ಯೋಜನೆ ನೋಡ್ರಿ. ಅದು ಲಖಪತಿ ಬೇಟಿಯ ಯೋಜನೆ ದೆಹಲಿ ಸರ್ಕಾರ ಜಾರಿ ಮಾಡಿದೆ. ಅದು ಯಾಕಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಆಗಿರ್ಬೋದು, ಅವರ ಭವಿಷ್ಯ ಆರ್ಥಿಕ ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ದೆಹಲಿ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಯಾವ್ದ ಯೋಜನೆ ಅಂದ್ರೆ ಲಖಪತಿ ಬೇಟಿಯ ಯೋಜನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರಗಳು ಜಾರಿಗೆ ತರುವಂತ ಇಂಥ ಯೋಜನೆಗಳು ಬಡತನ ನಿರ್ಮೂಲನೆಗೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಸಬಲೀಕರಣ ನಿಟ್ಟಿನಲ್ಲಿ ಇದು ಪ್ರಮುಖ ಹೆಜ್ಜೆ ಆಗಿದೆ ನೋಡ್ರಿ, ಲಖಪತಿ ಬೇಟಿ ಯೋಜನೆ. ನೆಕ್ಸ್ಟ್, 2026ರಲ್ಲಿ ಭಾರತ ಮತ್ತು ಯಾವ ರಾಷ್ಟ್ರವು ದ್ವಿಪಕ್ಷೀಯ ರಕ್ಷಣೆ ಮತ್ತು ಭದ್ರತಾ ಪಾಲುದಾರಿಕೆ ವೃದ್ಧಿಸಲು ಹೊಸ ರಕ್ಷಣೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ? ಭಾರತ ಮತ್ತು ಯಾವ ರಾಜ್ಯ ಅಂದ್ರೆ ಅದು ಯಾವ ರಾಷ್ಟ್ರ ಅಂದ್ರೆ ಗ್ರೀಸ್ ರಾಷ್ಟ್ರ ನೋಡ್ರಿ. ಮೆಡಿಟೇರಿಯನ್ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶಗಳಲ್ಲಿ ಜಾಗತಿಕ ಭದ್ರತೆಯನ್ನು ಕಾಯ್ದುಕೊಳ್ಳಲು ಭಾರತ ಮತ್ತು ಗ್ರೀಸ್ ದೇಶಗಳು ಏನ್ ಮಾಡಿದವಪ್ಪ ಅಂತಂದ್ರೆ ಈ ಒಂದು ಪ್ರಮುಖ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ಭಾರತ ಮತ್ತು ಗ್ರೀಸ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಇತ್ತೀಚಿನ ವರ್ಷದಲ್ಲಿ ಹೆಚ್ಚು ಬಲಗೊಳ್ಳುತ್ತಿದೆ. ಯುರೋಪ್ಗೆ ಪ್ರವೇಶ ದ್ವಾರವಾಗಿದ್ದ ಗ್ರೀಸ್ ಕಾರ್ಯನಿರ್ವಹಿಸ್ತು ನೋಡ್ರಿ. ಯುರೋಪ್ಗೆ ಏನಾಗ್ತದ ಪ್ರವೇಶ ದ್ವಾರವಾಗಿ ಗ್ರೀಸ್ ಏನಪ್ಪಾ ಅಂತಂದ್ರೆ ಕಾರ್ಯನಿರ್ವಹಿಸ್ತದ. ನೆಕ್ಸ್ಟ್, 2026ರ ವೈದ್ಯಕೀಯ ಸಂಶೋಧನೆಯಂತೆ ICMR ಯಾವ ಒಂದು ಮಾರಕ ಕಾಯಿಲೆಗಾಗಿ ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ? ವೈದ್ಯಕೀಯ ಸಂಶೋಧನೆಗಾಗಿ ನೋಡ್ರಿ. ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು, ಫೆಬ್ರವರಿ ತಿಂಗಳಲ್ಲಿ ನೋಡಿರ್ಬೋದು. ಸರಿಯಾದ ಉತ್ತರ A ನೋಡ್ರಿ, ಕ್ಯಾಸನೂರು ಫಾರೆಸ್ಟ್ ಡಿಸೀಸ್. ಇದು ಕಂಡು ಬಂದಿತ್ತು. ಎಲ್ಲಿ ಕಂಡು ಬಂದಿತ್ತು? ಪಶ್ಚಿಮ ಘಟ್ಟದಲ್ಲಿ ಕಂಡು ಬಂದಿತ್ತು. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಿ, ಮಂಗನ ಕಾಯಿಲೆ ಅಂತ ಕೂಡ ಕರಿತಾರೆ ಅದಕ್ಕೆ. ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ನಿಯಂತ್ರಣಕ್ಕಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಫೆಬ್ರವರಿ 2022ರಲ್ಲಿ ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ ನೋಡ್ರಿ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಿ. ಮೊದಲ ಬಾರಿಗೆ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಕಾಡಿನಲ್ಲಿ ಪತ್ತೆಯಾಗಿತ್ತು ಈ ಒಂದು ಕಾಯಿಲೆ.
ಉಣ್ಣೆಗಳ ಮೂಲಕ ಇದು ಮಂಗಗಳಿಂದ ಹ್ಯೂಮನ್ಸ್ಗೆ ಹರಡುತ್ತಾವ. ಮಂಗನ ಕಾಯಿಲೆ ಅಂತ ಕೂಡ ಕರಿತಾರೆ ನೋಡಿ ಅದಕ್ಕೆ. ನೆಕ್ಸ್ಟ್ 2026ರಲ್ಲಿ ಸಹಕಾರ ಸಚಿವಾಲಯದಿಂದ ನವದೆಹಲಿಯಲ್ಲಿ ಆಯೋಜಿಸಲಾದಂತ ರಾಷ್ಟ್ರೀಯ ಸಮ್ಮೇಳನ ಹೆಸರೇನು ನೋಡ್ರಿ. ಇವು ಕೂಡ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ನೀವು ನೋಡ್ರಿ, ಸಹಕಾರ ಸಚಿವಾಲಯದ ಮೇಲೆ ಕೂಡ ಕೇಳಿದರು ಅದರ ಒಂದು ಸಹಕಾರ ಸಚಿವಾಲಯದ ಬಗ್ಗೆ. ಓಕೆ, ಇದರ ಒಂದು ಅಮಿತ್ ಶಾ ಆಗಿರ್ತಾರ ನೋಡ್ರಿ. ಸಹಕಾರ ಸಚಿವಾಲಯ ಅಧ್ಯಕ್ಷರು ಅಮಿತ್ ಶಾ ಆಗಿದ್ದಾರೆ. ಗೃಹ ಸಚಿವ ಆಗಿರ್ತಾರ ಅವ್ರು. ಯಾರಂದ್ರೆ ಅಮಿತ್ ಶಾ ಇದ್ದಾರೆ ಪ್ರಸ್ತುತ. ಮಂಥನ್ ಎಂಬ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ನೋಡ್ರಿ. ರಾಷ್ಟ್ರೀಯ ಸಮ್ಮೇಳನ ಹೆಸರು ಏನಂದ್ರೆ ಮಂಥನ್ ಅಂತ ಹೇಳ್ತೀವಿ. ಸಹಕಾರ ಸಚಿವಾಲಯ ಮಾಡಿತ್ತದು. ಸಹಕಾರ ಸಚಿವಾಲಯ ವತಿಯಿಂದ ಫೆಬ್ರವರಿ 2026ರಲ್ಲಿ ನವದೆಹಲಿಯಲ್ಲಿ ರಾಷ್ಟ್ರೀಯ ಸಮ್ಮೇಳನ ಯಾವ್ದಾಗಿತ್ತು ಅಂದ್ರೆ ಅದು ಮಂಥನ್ ಅನ್ನು ಆಯೋಜನೆ ಮಾಡಿತ್ತು. ಇದು ದೇಶದ ಸಹಕಾರ ಕ್ಷೇತ್ರದ ಬಲಪಡಿಸುವ ಕುರಿತು ಚರ್ಚೆ ಮಾಡಿದ್ರು ನೋಡ್ರಿ. ಮಂಥನ್ ಕೇಂದ್ರ ಸಹಕಾರ ಸಚಿವರು ದೇಶದ ಮೊದಲ ಸಹಕಾರ ಸಚಿವರಾಗಿರ್ತಾರ. ಅವ್ರು ಯಾರಪ್ಪ ಅಂತಂದ್ರೆ ಅಮಿತ್ ಶಾ ಇದ್ದಾರೆ ನೋಡ್ರಿ. ಅವರು ಗೃಹ ಮಂತ್ರಿ ಆಗಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಎಂಬುದು ಸರ್ಕಾರದ ಪ್ರಮುಖ ಧ್ಯೇಯವಾಕ್ಯ ಆಗಿದೆ. ಸಹಕಾರದಿಂದ ಸಮೃದ್ಧಿ ನೋಡ್ರಿ. ಇದು ಕೂಡ ಥೀಮ್ ಕೇಳಿದ್ರು, ಸಹಕಾರದ ಥೀಮ್ ಕೇಳಿದ್ರು ನೋಡ್ರಿ. ಸಹಕಾರದಿಂದ ಸಮೃದ್ಧಿ. ಈ ಒಂದು ಸಹಕಾರದಿಂದ ಸಮೃದ್ಧಿ ಎಂಬ ಒಂದು ಸಂಸ್ಥೆನೂ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 2026ರಲ್ಲಿ 3ನೇ ಅಂತಾರಾಷ್ಟ್ರೀಯ ಆಯುಷ್ ಸಮ್ಮೇಳನ ಮತ್ತು ಎಕ್ಸ್ಪೋ ಎಲ್ಲಿ ನಡೀತಾ ಅಂತ ಕೊಟ್ಟಿದ್ದಾರೆ. ದುಬೈನಲ್ಲಿ ನಡೆದು ನೋಡ್ರಿ. ಇದು ದುಬೈ ಸರಿಯಾದ ಉತ್ತರ ಇದೆ ನೋಡ್ರಿ. ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳಾದಂತ ಆಯುರ್ವೇದ, ಯೋಗ ಮತ್ತು ಹೋಮಿಯೋಪತಿ ಜಾಗತಿಕ ಪ್ರಚಾರಕ್ಕಾಗಿ 3ನೇ ಅಂತಾರಾಷ್ಟ್ರೀಯ ಆಯುಷ್ಮಾನ್ ಸಮ್ಮೇಳನವು ಫೆಬ್ರವರಿನಲ್ಲಿ ದುಬೈನಲ್ಲಿ ಯಶಸ್ವಿಯಾಗಿ ನಡೆಸಿದ್ದಾರೆ. ಎಲ್ಲಿ? ದುಬೈನಲ್ಲಿ ನಡೆಸಿದ್ದಾರೆ ನೋಡ್ರಿ. ಆಯುಷ್ ಸಚಿವಾಲಯವು ಭಾರತೀಯ ಪರಂಪರೆ ವೈದ್ಯಕೀಯ ಪದ್ಧತಿಗಳ ಪ್ರಚಾರಕ್ಕೆ ಶ್ರಮಿಸ್ತದ. ವಿಶ್ವ ಯೋಗ ದಿನವನ್ನು ಜೂನ್ 2ರಂದು ಆಚರಣೆ ಮಾಡುತ್ತಾರ. ಸರಿ, ಜೂನ್ 21 ಆಗ್ಬೇಕದ. ವಿಶ್ವ ಯೋಗ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಜೂನ್ 21ನೇ ತಾರೀಕು ಆಚರಣೆ ಮಾಡ್ತಾರ ನೋಡ್ರಿ. ನೆಕ್ಸ್ಟ್ 2026ರಲ್ಲಿ ಬಿಡುಗಡೆ ಆದಂತ ವರದಿ ಪ್ರಕಾರ ಲಕ್ಷದ್ವೀಪ ಸಮುದ್ರ ತೀರದಲ್ಲಿ ಪತ್ತೆಯಾದಂತ ಅತ್ಯಂತ ಸೂಕ್ಷ್ಮ ಹಾಗೂ ಹೊಸ ಜೀವಿ ಯಾವ್ದಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸೂಕ್ಷ್ಮ ಜೀವಿಗಳು ಯಾವ ಪತ್ತೆಯಾದವು? ಟೈನಿ ಸ್ಕ್ವಾಟ್ ಲ್ಯಾಬ್ಸ್ಟರ್ ಅಂತ ಕರಿತೀವಿ ನೋಡ್ರಿ. ಲಾಬ್ಸ್ಟರ್. ಓಕೆ, ಟೈನಿ ಸ್ಕ್ವಾಟ್ ಲ್ಯಾಬ್ಸ್ಟರ್. ಲಕ್ಷದ್ವೀಪ ಕಡಲಿನ ಸಮುದ್ರ ವಿಜ್ಞಾನಿಗಳು ಫೆಬ್ರವರಿ 2026ರಲ್ಲಿ ಅತಿ ಅಪರೂಪದ ಮತ್ತು ಚಿಕ್ಕ ಗಾತ್ರದ ಟೈನಿ ಸ್ಟಾಟ್ ಲಾಬ್ಸ್ಟರ್ ಜೀವಿ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ. ಇದು ಸಾಗರ ಜೀವವೈವಿಧ್ಯತೆಯ ಮಹತ್ವ ತಿಳಿಸ್ತದೆ. ಭಾರತ ದ್ವೀಪ ಸಮೂಹವು ಕಡಲ ಒಂದು ಪರಿಸರ ಅಪರೂಪದ ಜೀವಿಗಳಿಗೆ ಆವಾಸ ಸ್ಥಾನವಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ಫೆಬ್ರವರಿ 2026ರಲ್ಲಿ ಸುದ್ದಿ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಸಾಲದ ಮೇಲಿನ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಲು ಪ್ರಸ್ತಾಪ ಸಲ್ಲಿಸಿದೆ. ಓಕೆ, ಯಾವ ಒಂದು ರಿಸರ್ವ್ ಬ್ಯಾಂಕ್ RBI ಯಾವ ಸಾಲದ ಮೇಲೆ ಮಾರ್ಗಸೂಚಿಯನ್ನು ಪರಿಷ್ಕರಿಸಲು ಪ್ರಸ್ತಾಪ ಮಾಡಿದಪ್ಪ ಅಂತಂದ್ರೆ ಅದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾರ್ಗಸೂಚಿಗಳು. ರೈತರಿಗೆ ಒಳ್ಳೆಯವಾದಂತ ಒಂದು ಸಾಲದ ಒಂದು ಮಾಹಿತಿ ಬಗ್ಗೆ ನೀಡಲು. ಓಕೆ, ರೈತರಿಗೆ ಸುಲಭವಾದ ಸಾಲದ ಒದಗಿಸಲು ಅಂತ ಒಂದು ಪ್ರಕ್ರಿಯೆಗಳನ್ನು ಸರಳಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡಿದಪ್ಪ ಅಂತಂದ್ರೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾರ್ಗಸೂಚಿಯನ್ನು ಪರಿಷ್ಕರಣೆ ಮಾಡಿದೆ. RBI ಸ್ಥಾಪನೆ ಆಗಿದ್ದು 1935 ಏಪ್ರಿಲ್ 1ನೇ ತಾರೀಕು ಸ್ಥಾಪನೆ ಆಗಿದೆ. ಇದು ರಾಷ್ಟ್ರೀಕರಣವಾಗಿದ್ದು 1949 ಜನವರಿ 1ನೇ ತಾರೀಕು ರಾಷ್ಟ್ರೀಕರಣ ಆಗ್ತದ. ರೈತರ ಆರ್ಥಿಕ ಬೆಂಬಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಮುಖ ಸಾಧನವಾಗಿದೆ ನೋಡಿ. ನೆಕ್ಸ್ಟ್ 2026ರಲ್ಲಿ ಜರುಗಿದಂತ ಜಾಗತಿಕ ಸಮ್ಮೇಳನ ಗ್ಲೋಬಲ್ ಸೈಬರ್ ಪೀಸ್ ಸಮಿಟ್ ಎಲ್ಲಿ ಆಯೋಜನೆಗೊಂಡಿತ್ತಂತ ನೀವೇನ್ ಮಾಡ್ಬೇಕಂತ ಕಮೆಂಟ್ ಮಾಡ್ಬೇಕು. ನಿಮಗ್ ಕೂಡ ಒಂದು ಕ್ವಶನ್ ಇದೆ. ಓಕೆ, ಈ ಒಂದು ಪ್ರಶ್ನೆ ಕಮೆಂಟ್ ಮಾಡಿ ಉತ್ತರ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ 2026ರಲ್ಲಿ ಕೇಂದ್ರ ಸರ್ಕಾರವು ಅನುಮೋದಿಸಲ್ಪಟ್ಟ ಅರ್ಬನ್ ಚಾಲೆಂಜ್ ಫಂಡ್ ನ ಒಂದು ಒಟ್ಟು ಮೌಲ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ. ಅರ್ಬನ್ ಚಾಲೆಂಜ್ ಫಂಡ್ ಇದಕ್ಕೆ ಸರಿಯಾದ ಉತ್ತರ 1 ಲಕ್ಷ ಕೋಟಿ ನೋಡಿ. ಅರ್ಬನ್ ಚಾಲೆಂಜ್ ಫಂಡ್ ನ ಒಂದು ಅಮೌಂಟ್ ಎಷ್ಟಂದ್ರೆ 1 ಲಕ್ಷ ಕೋಟಿ ರೂಪಾಯಿ ಇದೆ. ಭಾರತ ನಗರಗಳು ಮೂಲಭೂತ ಸೌಕರ್ಯ, ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಮತ್ತು ನಗರ ಅಭಿವೃದ್ಧಿ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರ ಸಂಪುಟವು ಫೆಬ್ರವರಿ 2026ರಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಒಂದು ಅರ್ಬನ್ ಚಾಲೆಂಜ್ ಫಂಡ್ಗೆ ಅನುಮೋದನೆ ನೀಡಿದವ. ಅರ್ಬನ್ ಚಾಲೆಂಜ್ ಫಂಡ್ಗೆ ಎಷ್ಟು? 1 ಲಕ್ಷ ರೂಪಾಯಿ ಅನುಮೋದನೆ ನೀಡಿ ನೋಡಿ. 1 ಲಕ್ಷ ಕೋಟಿ. ನಗರಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಅನುಗುಣವಾಗಿ ಮೂಲಭೂತ ಸೌಕರ್ಯ ಕಲ್ಪಿಸುವುದು ಇದರ ಒಂದು ಪ್ರಮುಖ ಗುರಿಯಾಗಿದೆ ನೋಡಿ. ಸುಸ್ಥಿರ ನಗರ ಅಭಿವೃದ್ಧಿ ಇದರ ಒಂದು ಆರ್ಥಿಕ ಬಲ ಪಡಿಸ್ತವೆ. ನೆಕ್ಸ್ಟ್
2026ರಲ್ಲಿ ಕೇರಳ ರಾಜ್ಯದಲ್ಲಿ ಪತ್ತೆಯಾದಂತಹ ಸಂಪೂರ್ಣ ಹೊಸ ಸಸ್ಯ ಪ್ರಭೇದವಾದಂತ ಆರ್ಕಿಡ್ ಸಸ್ಯಕ್ಕೆ ಯಾವ ಹೆಸರಿಡಲಾಗಿದೆ? ಆರ್ಕಿಡ್ ಈ ಒಂದು ಸಸ್ಯಕ್ಕೆ ಯಾವ ಒಂದು ಹೆಸರು ಇಟ್ಟಿದ್ದಾರಪ್ಪ ಅಂತಂದ್ರೆ ಸ್ಥಳೀಯ ವಿಜ್ಞಾನಿ ಅಥವಾ ನೈಸರ್ಗಿಕ ಹೆಸರಿನ ಒಂದು ಹೊಸ ಆರ್ಕಿಡ್ ಪ್ರಭೇದ ಎಂಬುದು ಇದರ ಒಂದು ಹೆಸರಾಗಿದೆ. ಹೊಸ ಆರ್ಕಿಡ್ ಪ್ರಭೇದ ಪಶ್ಚಿಮ ಘಟ್ಟಗಳಲ್ಲಿ ಜೀವ ವೈವಿಧ್ಯತೆ ತಾಣವಾದಂತಹ ಕೇರಳದ ಒಂದು ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ವಿಜ್ಞಾನಿಗಳು ಇದನ್ನು ಪತ್ತೆ ಮಾಡಿದ್ರು. ಇದನ್ನು ಹೊಸ ಆರ್ಕಿಡ್ ಸಸ್ಯ ಪ್ರಭೇದ ಎಂದು ಹೆಸರಿಟ್ಟಿದ್ದಾರೆ. ಇದಕ್ಕೆ ಪಶ್ಚಿಮ ಘಟ್ಟಗಳು ವಿಶ್ವದ ಅತಿ ಹೆಚ್ಚು ಜೀವ ವೈವಿಧ್ಯತೆ ತಾಣಗಳನ್ನು ಹೊಂದಿರುವಂತ ಆದಂತ ಬಯೋ ಹಾಟ್ಸ್ಪಾಟ್ ಆಗಿದೆ ನೋಡಿ. ಬಯೋ ಡಿಸರ್ಟಿಸಿಟಿ ಹಾಟ್ಸ್ಪಾಟ್ ಅಂತ ಕರಿತೇವೆ. ಪಶ್ಚಿಮ ಘಟ್ಟಗಳು ಈ ಒಂದು ಯುನೆಸ್ಕೋ ಪರಂಪರೆಗೆ ಸೇರ್ಪಡೆ ಆಯ್ತು. ಯಾವಾಗ 2012ರಲ್ಲಿ. ಸಸ್ಯ ಸಂರಕ್ಷಣೆಗೆ ಇಂಥ ಒಂದು ಆವಿಷ್ಕಾರ ಅತ್ಯಂತ ಮುಖ್ಯ. ನೆಕ್ಸ್ಟ್ 2026ರಲ್ಲಿ ಘೋಷಿಸಲಾದಂತಹ ಸರ್ಕಾರದ ನೂತನ ಉಪಕ್ರಮದ ಪ್ರಕಾರ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅಡಿಯಲ್ಲಿ ಯಾವ ಒಂದು ಹೊಸ ಹಸ್ತಕ್ಷೇಪವನ್ನು ಜಾರಿಗೆ ತರಲಾಗಿದೆ? ಈ ಒಂದು ಉತ್ತರವನ್ನು ಕ್ವೆಶ್ಚನ್ 2 ಅಂತ ಹಾಕಿ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ ಮಾಡಿ. ಈ ಒಂದು ಪ್ರಶ್ನೆಗಳನ್ನು ಕಾಮೆಂಟ್ ನಲ್ಲಿ ಉತ್ತರವನ್ನು ಮಾಡಿ ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡ್ರಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಏನಾದ್ರು ಇಷ್ಟ ಆಯ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡ್ರಿ, ಅವರು ಕೂಡ ನೋಡ್ಕೊಳ್ರಿ. ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ CR DR ಇದಾವ, ವಿಲೇಜ್ ಅಕೌಂಟ್ ಕೂಡ ಇದೆ. ಓಕೆ, ನೀವು ಇಷ್ಟಕ್ಕೆ ಏನಪ್ಪಾ ಅಂತಂದ್ರೆ ಸೋಲನ್ನು ಒಪ್ಪಿಕೊಳ್ಳಬಾರ್ದು, ಗೆಲ್ಲೋ ತನಕ ನಾವು ನಿಲ್ಲಕ್ ಹೋಗ್ಬಾರ್ದು. ಇದು ನಮ್ಮ ಒಂದು ದೇವಕ್ಕೆ ಅಂತ ಹೇಳ್ತಾ ಈತನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಚೆನ್ನಾಗಿ ಓದ್ಕೊಳ್ರಿ. ಇನ್ನ ಇದಾವೆ, ಓಕೆ, ಇನ್ನ ಕೂಡ ಎಕ್ಸಾಮ್ಗಳಿದಾವೆ, ಮಿಸ್ ಮಾಡ್ಕೋಬೇಡ್ರಿ. ಇದೇ 2026 ಒಂದು ಸುಗ್ಗಿ ವರ್ಷ ಅಂತ ಹೇಳ್ಬೋದು. 2026 ಸುಗ್ಗಿ ವರ್ಷ ಅದ. ಸುಗ್ಗಿಯಾಗಿ ಏನ್ ಮಾಡ್ಬೇಕು, ಜಾಸ್ತಿ ಬೆಳೆನ ಬೆಳ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರ ಮುಂದೆ ಬೇಸಿಗೆಗಾಲ ಬರುತ್ತೆ ನೋಡ್ರಿ. 2027 ಮತ್ತೆ ಕನ್ಫರ್ಮ್ ಆಗೋದು ಕಡಿಮೆ. ಓಕೆ, ಅದಕ್ಕೆ ಕಡಿಮೆ ಸಾಧ್ಯತೆ ಇರೋದ್ರಿಂದ ಈಗ ಓದ್ಕೊಳ್ರಿ. ಎಲ್ರು ಕೂಡ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.